ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಬ್ರೈಡಲ್ ಮೇಕಪ್ ಆರ್ಡರ್ ಇದೆ. ಅದು ಎಲ್ಲಿ ಅಂದರೆ ಶಿವಮೊಗ್ಗದಲ್ಲಿ. ದಾವಣಗೆರೆಯಿಂದ ಶಿವಮೊಗ್ಗ ಹೋಗೋಕ್ಕೆ ಒಂದು ಚಿಂತೆ ನನಗಂತೂ, ತುಂಬಾ ಜರ್ನಿ. ಸೊ ಹಾಗಾಗಿ ನಾನು ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟೆ. ಸೊ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮನೇಲಿರೋದು, ಯಾಕೆಂದರೆ ಅಷ್ಟು ಟೈಮ್ ಇರಲಿಲ್ಲ. ಗಡಿ ಎಲ್ಲ ಸ್ಪೀಡಾಗಿ ಮಾಡೋದಿತ್ತು, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ನನ್ನ ಹಸ್ಬೆಂಡ್ ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ನನ್ನ ದೊಡ್ಡ ಮಗ ಮತ್ತು ನನ್ನ ಹಸ್ಬೆಂಡ್ ಅಲ್ಲೇ ನಮ್ಮ ಮನೇಲೇ ಇರ್ತಾರೆ. ಚಿಕ್ಕ ಪಾಪು ಅಲ್ವಾ, ಸೊ ಅವನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿ ಸಮಾಧಾನ ಮಾಡಿ ಹೆಂಗೋ ಬಿಟ್ಟೆ. ಲಾಸ್ಟಿಗೆ ಮತ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಹೇಗೋ ಕನ್ವಿನ್ಸ್ ಮಾಡಿ ಅವರಪ್ಪ ಕರ್ಕೊಂಡು ಹೋದರು. ಹೀಗೆ ಬಸ್ಸಲ್ಲಿ ಬಂದ್ವಿ. ಆಮೇಲೆ ಒಬ್ಬರು ಬಂದು ಪಿಕಪ್ ಮಾಡಿದರು, ನಮ್ಮನ್ನು ಚೌಟ್ರಿಗೆ ಬಿಟ್ಟರು. ಕೊನೆಗೂ ಬಂದ್ವಿ ನಾವು ಚೌಟ್ರಿಗೆ. ಬ್ರೈಡ್ ಆ್ಯಕ್ಚುಲಿ ನಮಗೆ ಕಾಯ್ತಾ ಇದ್ದರು. ಸೊ ಅವ್ರನ್ನ ಸ್ವಲ್ಪ ಹೊತ್ತು ಮಾತಾಡಿಸಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದು ಮೇಕಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೇಕಪ್ ಕಿಟ್ಟೆಲ್ಲ ಓಪನ್ ಮಾಡಿ ಸೆಟ್ ಮಾಡ್ಕೋಬೇಕಲ್ಲ, ಮಾಡ್ಕೋತಾ ಇದ್ದೆ. ಅಲ್ಲಿ ಬೇರೆ ಸ್ಪೇಸ್ ಇರಲಿಲ್ಲ. ಸೊ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮೇಕಪ್ ಮಾಡಿದ್ವಿ. ಹೇಗಿರ್ಬೇಕು ಮೇಕಪ್ ನಿಮಗೆ? ನನಗೆ ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಲುಕ್ ಚೆನ್ನಾಗಿರ್ಬೇಕು. ಓಕೆ. ಲೆನ್ಸ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವರು ಲೆನ್ಸ್ ಇದುವರೆಗೂ ಯೂಸ್ ಮಾಡಿಲ್ಲ ಅಂತ ಇದ್ರು. ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಲುಕ್ ಹೇಗೆ ಬರುತ್ತೆ. ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಹೇಗಿರುತ್ತೆ ಲುಕ್ ಅಂತ ನೋಡಿ. ಮೇಕಪ್ಪು ನೈಸ್, ಶೈನಿಂಗ್ಸ್ ಎಲ್ಲ ಇದೆ. ನಾನು ಹೇಳಿದಂಗೆ ಚೆನ್ನಾಗಿ ಹೇಗೆ ಕಾಣ್ತಿದ್ದಾರೆ ಅವರು? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯಿತು. ಮೇಕಪ್ ಏನೋ ಚೆನ್ನಾಗಿ ಬಂತು, ಒಳ್ಳೆ ರಿವ್ಯೂ ಕೂಡ ಸಿಕ್ತು. ಹಾಗೆ ಫೋಟೋಶೂಟ್ ಕೂಡ ಮಾಡಿಕೊಂಡ್ರು. ಸೊ ನಾವು ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡೋದನ್ನು ನೋಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಸ್ಟೇಜ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ಟೇಜ್ ಮೇಲೆ ಹೇಗೆ ಕಾಣ್ತಿದ್ದಾರೆ ಅಂತಂದ್ಬಿಟ್ಟು ಸೊ ಕೂತ್ಬಿಟ್ಟು ಸ್ಟೇಜಲ್ಲಿ ನೋಡಿದ್ವಿ. ಫೋಟೋಸ್ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು, ವಿಡಿಯೋ ಕೂಡ. ಹಾಗೆ ಊಟ ಮಾಡಿಕೊಂಡು ಬ್ರೈಡಲ್ ಜೊತೆನೇ ರೂಮಲ್ಲೇ ಉಳ್ಕೋಬೇಕಾಯ್ತು. ಆಮೇಲೆ ನೆಕ್ಸ್ಟ್ ಡೇ ಇದು ಮುಹೂರ್ತಮ್ ಲುಕ್ಕು. ಇದು ಕೂಡ ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಬಂತು ಕೂಡ, ಟೈಮು ಕೂಡ ಚೆನ್ನಾಗಿ ಕೊಟ್ಟರು. ಕ್ಲೈಂಟು ಪೇಷನ್ಸಿಂದ ಇದ್ದರು. ನನಗೆ ರಿಸೆಪ್ಷನ್ ಲುಕ್ಕಿಂದು ಫೋಟೋ ವಿಡಿಯೋ ತಗೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಅರ್ಜೆಂಟ್ ಮಾಡಿದ್ರು ಕ್ಲೈಂಟ್, ಅಲ್ಲಿನ ಜನ ಎಲ್ಲ. ಸೊ ಊಟ ಮಾಡಿಕೊಂಡು ನಾವು ಹೊರಟ್ವಿ, ಚೌಟ್ರಿಯಿಂದ ಬಿಟ್ವಿ. ನನಗಂತೂ ಸುಸ್ತಾಗಿಬಿಡ್ತು. ನೈಟೆಲ್ಲ ಪೂರ ನಿದ್ದೆ ಇಲ್ಲ, ಯಾಕಂದರೆ ಬ್ರೈಡಲ್ ಜೊತೆನೇ ರೂಮ್ ಶೇರ್ ಮಾಡ್ಕೊಂಡಿದ್ದಾಯಿತು. ಆ್ಯಕ್ಚುಲಿ ನಮಗೆಲ್ಲ ಸಪ್ರೇಟ್ ರೂಮ್ ಕೊಟ್ಬಿಡ್ತಾರೆ ಈ ಟೈಮಲ್ಲಿ. ಇವತ್ತು ಹಂಗಾಗಲಿಲ್ಲ, ಬ್ರೈಡಲ್ ಜೊತೆನೇ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೇಳಿದರು. ನಿದ್ದೆ ಅಂತೂ ಕಂಪ್ಲೀಟಾಗಿ ಮಾಡಿಲ್ಲ ನಾನು. ಅದರಲ್ಲಿ ನನ್ನ ಮಗ ಅಂತೂ ಪದೇ ಪದೇ ಎದ್ದೇಳೋದಕ್ಕೂ ಫೀಡಿಂಗ್ ಮಾಡಿಸೋದಕ್ಕೂ ನಿದ್ದೆ ಮಾಡಲಿಕ್ಕೆ ಸರಿ ಆಗಲಿಲ್ಲ. ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಶಿವಮೊಗ್ಗ ಬಿಟ್ವಿ ಕೊನೆಗೂ. ನಿಮಗೆ ನನ್ನ ಮೇಕಪ್ ಇಷ್ಟ ಆಗಿದ್ದರೆ, ಮೇಕಪ್ ಆರ್ಡರ್ ಬುಕ್ ಮಾಡ್ಕೊಳ್ಳೋದಾದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, DM ಮಾಡಿ. ನಾನು ಔಟ್ ಆಫ್ ಸ್ಟೇಷನ್ ಕೂಡ ಬರ್ತೀನಿ. ದಾವಣಗೆರೆ ಬಂತು, ನಮ್ಮ ಹಸ್ಬೆಂಡ್ ಬಂದು ಪಿಕಪ್ ಮಾಡೋಕ್ಕೆ ಬಂದರು. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.